हमारे देश में जो गांव हैं, जो छोटे शहर है, वहां पे लोगों को लंबा डिस्टेंस भी जाना होता है. ये बाइक आप देखेंगे एज स्टर्डी और बेटर देन आइस बाइक. ಕರ್ನಾಟಕದ 26 ವರ್ಷದ ಒಬ್ಬ ವ್ಯಕ್ತಿ ಹೊಸ ಓಲಾ ಸ್ಕೂಟರ್ ತಗೊಂಡಿರ್ತಾನೆ. ಅವನು ತಗೊಂಡ ಕೆಲವೇ ದಿವಸಗಳಲ್ಲಿ ಈ ಸ್ಕೂಟರ್ ಕೈ ಕೂಡ ಸ್ಟಾರ್ಟ್ ಮಾಡುತ್ತೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕಂತ ಇವನು ಸರ್ವಿಸ್ ಸೆಂಟ್ರಿಗೆ ಹೋಗ್ತಾನೆ. ಅಲ್ಲಿ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಇವನನ್ನ ಪದೇ ಪದೇ ಸರ್ವಿಸ್ ಸೆಂಟ್ರಿಗೆ ತಿರುಗಾಡಿಸ್ತಿರ್ತಾರೆ. ಇದರಿಂದ ಫ್ರಸ್ಟ್ರೇಷನ್ ಆದ ಈ ವ್ಯಕ್ತಿ ಈ ಎಂಟೈರ್ ಶೋರೂಮ್ನೇ ಸುಟ್ಟಾಕ್ಬಿಡ್ತಾನೆ. In a recent incident in Kalaburagi, North Karnataka, a disgruntled Ola Electric customer allegedly set fire to a showroom after experiencing unresolved issues with his scooter. ಇದು ಜಸ್ಟ್ ಈ ಒಬ್ಬ ವ್ಯಕ್ತಿಯ ಫ್ರಸ್ಟ್ರೇಷನ್ ಅಲ್ಲ, ಎಲ್ಲರೂ ಕೂಡ ಇದೇ ರೀತಿ ಫ್ರಸ್ಟ್ರೇಷನ್ ಮಾಡ್ತಿರ್ತಾರೆ. ಯಾರೋ ಒಬ್ಬ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತಾನೆ. ಆ ಟೈಮಲ್ಲಿ ಈ ಓಲಾಗೆ ಪ್ರತಿ ತಿಂಗಳು 80,000 ಕಂಪ್ಲೇಂಟ್ ಬರ್ತಿರ್ತವೆ. ಪ್ರತಿ ತಿಂಗಳು 80,000. At a time when Ola Electric is facing heat over losing market share after sales service complaints, the company is firing back with a flurry of announcements. ಈ ಓಲಾ ಆ ಟೈಮಲ್ಲಿ ಎಷ್ಟು ಫೇಮಸ್ ಆಗಿರುತ್ತೆ ಅಂದ್ರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿಗಳ ನೇಮ್ನ ಜನಗಳಿಗೆ ಕೇಳಿದ್ರೆ ಗೊತ್ತೇ ಇರಲ್ಲ. ಅದೇ ಟೈಮಲ್ಲಿ ಇನ್ನೊಂದು ಸಣ್ಣ ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ ಇರುತ್ತೆ. ಆ ಕಂಪ್ನಿ ಹೆಸರು ಕೂಡ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಈ ಕಂಪ್ನಿನ ಬೆಂಗಳೂರಲ್ಲಿ ಇಬ್ರು ಇಂಜಿನಿಯರಿಂಗ್ ಹುಡುಗರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ರು ಈ ಕಂಪ್ನಿನ ಬೆಳೆಸಕ್ಕಂತ ದುಡ್ಡಿಗೋಸ್ಕರ ಇನ್ವೆಸ್ಟರ್ಸ್ ಮನೆ ಬಾಗಿಲಿಗೆ ಓಡಾಡ್ತಾ ಇರ್ತಾರೆ. ಸುಮಾರು 80 ಸಲ ಇನ್ವೆಸ್ಟರ್ಸ್ಗಳು ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿರ್ತಾರೆ. ಈ ಕಂಪ್ನಿ ಸ್ಟಾರ್ಟ್ ಆದ 3-4 ವರ್ಷದಲ್ಲೇನೆ 2 ಸಲ ಮುಳುಗುವಂತ ಪರಿಸ್ಥಿತಿಗೆ ಬರುತ್ತೆ. ಇವತ್ತು ಈ ಕಂಪ್ನಿ ಓಲಾಗಿನ್ನ ಜಾಸ್ತಿ ವೆಹಿಕಲ್ಗಳನ್ನ ಸೆಲ್ ಮಾಡ್ತಾ ಇದೆ. ಓಲಾದಲ್ಲಿ ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟರ್ಸ್ಗೆ 80% ಲಾಸ್ ಆಗಿದ್ರೆ, ಅದೇ ಈ ಏತರಲ್ಲಿ ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟರ್ಸ್ಗೆ ಒಂದೇ ವರ್ಷದಲ್ಲಿ 180% ಪ್ರಾಫಿಟ್ ಆಗಿದೆ. ಇದು ಯಾವುದೋ ಜಸ್ಟ್ 2 ಕಂಪ್ನಿಗಳ ಕತೆ ಅಲ್ಲ, ಇದು ನಮ್ಮ ಜೀವನಕ್ಕೆ ಸಿಗುವ ಅತಿ ದೊಡ್ಡ ಪಾಠದ ಕತೆ. ಓಲಾ ಟ್ರೆಂಡಿಂದೇ ಹೋಗಿ ಇವತ್ತು 80% ಫಾಲ್ ಆಗಿದ್ದಾನೆ. ಅದೇ ಸ್ಲೋ ಅಂಡ್ ಕನ್ಸಿಸ್ಟೆನ್ಸಿ ಆಗಿ ಹೋದ ಏತರು ಇವತ್ತು ಒಂದೇ ವರ್ಷದಲ್ಲಿ 190% ರಿಟರ್ನ್ ಕೊಟ್ಟಿದ್ದಾನೆ. ಇನ್ನೊಂದು ಆಶ್ಚರ್ಯವಾದ ವಿಷಯ ಏನಂದ್ರೆ ಈ 2 ಕಂಪ್ನಿಗಳ ಫೌಂಡರು ಒಂದೇ ಕಾಲೇಜಲ್ಲಿ ಓದಿರ್ತಾರೆ. 2021 ಅವಾಗ ತಾನೇ ನಮ್ಮ ಇಂಡಿಯಾ ಕೋವಿಡ್ ಇಂದ ರಿಕವರ್ ಆಗ್ತಾ ಇರುತ್ತೆ. ಅವತ್ತಿನ ದಿವಸ 1 ಲೀಟರ್ ಪೆಟ್ರೋಲು 102 ರೂಪಾಯಿ ಇರುತ್ತೆ. ಮತ್ತೆ ನಮ್ಮ ದೇಶ ಈ ಪೆಟ್ರೋಲ್ ಡೀಸೆಲ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರುತ್ತೆ. ಇದರಿಂದ ತಪ್ಪಿಸ್ಕೊಬೇಕಂತ ಗೌರ್ಮೆಂಟು ಒಂದು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡುತ್ತೆ. ಏನಂದ್ರೆ 2030 ನಮ್ಮ ಇಂಡಿಯಾದ ರೋಡ್ಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಕಾಣಿಸ್ಕೊಳ್ಬೇಕು ಅಂತ. ಗೌರ್ಮೆಂಟ್ ಈ ತರ ಅನೌನ್ಸ್ ಮಾಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಇವಿ ಕಂಪ್ನಿಗಳ ಸುರಿಮಳೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಮೇನ್ ಅಂದ್ರೆ ಈ 2 ವ್ಯಕ್ತಿಗಳು, ಇವರು ಅವ್ರ ಜೀವನದ ಅತಿ ದೊಡ್ಡ ಬೆಟ್ನ ಈ ಇವಿ ಇಂಡಸ್ಟ್ರಿ ಮೇಲೆ ಹಾಕಿರ್ತಾರೆ. ಮೊದಲನೇ ವ್ಯಕ್ತಿ ಬಂದು ಭಾವೇಶ್ ಅಗರ್ವಾಲ್. ಈ ವ್ಯಕ್ತಿ 2010ರಲ್ಲಿ ತನ್ನ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಯಿಂದ 5 ಕೋಟಿ ಕಲೆಕ್ಟ್ ಮಾಡಿ ಗ್ಲೋಬಲ್ ಕಂಪ್ನಿಯಾದ ಊಬರ್ಗೆ 5 ದೇಶದಲ್ಲಿ ಕಾಂಪೀಟ್ ಮಾಡ್ತಾನೆ. ಇದೇ ವ್ಯಕ್ತಿ 2021ರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲೂ ಕೂಡ ಕಾಲಿಡ್ತಾನೆ, ಅದೇ ಓಲಾ ಎಲೆಕ್ಟ್ರಿಕ್. Ola launched their electric scooter. The highly awaited electric scooter has been launched at an incredibly competitive price, though it costs around 1 lakh. Once you factor in the additional benefits from various state subsidies, the price will be even lower, Maya reports. ಅದು ಅಂತಿಂತ ಎಂಟ್ರಿ ಆಗಿರಲ್ಲ. ಸುಮಾರು 14,000 ಕೋಟಿ ಇನ್ವೆಸ್ಟರ್ಸ್ ಹತ್ರ ದುಡ್ಡಿಸ್ಕೊಂಡು ಈ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಹೊಸೂರಲ್ಲಿ 500 ಎಕರೆ ಜಾಗ ತಗೊಂಡು ಜಗತ್ತಿನ ಅತಿ ದೊಡ್ಡ 2 ವೀಲರ್ ಕಂಪ್ನಿ ಫ್ಯಾಕ್ಟ್ರಿ ಬಿಲ್ಡ್ ಮಾಡ್ತಾನೆ. ಬಿಲ್ಡ್ ಮಾಡಿ ನೆಕ್ಸ್ಟ್ ಅನೌನ್ಸ್ ಮಾಡೋದೇನೆ ಈ ಓಲಾ S1 ಮತ್ತೆ ಓಲಾ S1 Pro. ಓಲಾ S1 ಆ ಟೈಮಲ್ಲಿ ಪ್ರೈಸ್ ಬಂದು ಕೇವಲ 79,990 ರೂಪಾಯಿ ಇರುತ್ತೆ. ಇದು ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ 50% ಕಮ್ಮಿ. ಮತ್ತೆ ನೀವು ಇದನ್ನ ಬುಕ್ ಮಾಡ್ಬೇಕಂದ್ರೆ ಕೇವಲ 499 ರೂಪಾಯಿ ಪೇ ಮಾಡಿದ್ರೆ ಸಾಕು. ಈ ತರ ಅನೌನ್ಸ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಬುಕ್ಕಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಈ ವ್ಯಕ್ತಿದು ಪ್ಲಾನ್ ಏನಿರುತ್ತೆ ಅಂದ್ರೆ ಫಸ್ಟು ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಬೇಕು, ಆಮೇಲೆ ಅದನ್ನು ಸರಿ ಮಾಡ್ತಾ ಹೋಗಬೇಕು ಅಂತ. ಅಂದರೆ ಅರ್ಲಿ ಮೂವರ್ ಅಡ್ವಾಂಟೇಜ್ ಅಂತ ಕರೀತಾರೆ. ಯಾರು ಇಂಡಸ್ಟ್ರಿನಲ್ಲಿ ಫಸ್ಟ್ಗೆ ಎಂಟ್ರಿ ಆಗಿರ್ತಾರೆ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಆ ರೀತಿ ಈ ವ್ಯಕ್ತಿ ಏನು ಪ್ಲ್ಯಾನ್ ಮಾಡ್ತಾನೆ, ಫಸ್ಟ್ ಎಂಟ್ರಿ ಆಗು ಆಮೇಲೆ ಏನಿದೆ ನೋಡ್ಕೊಳ್ಳೋಣ ಅಂತ ಎಂಟ್ರಿ ಆಗ್ತಾನೆ. ಬಟ್ ಇನ್ನೊಬ್ಬ ವ್ಯಕ್ತಿ ಅದೇ ಟೈಮಲ್ಲಿ ಈ ಥರ ತಪ್ಪು ಮಾಡಲ್ಲ. ಅವನೇನು ಮಾಡ್ತಾನೆ, ಅವನ ಫಸ್ಟ್ ಗಾಡಿ ಲಾಂಚ್ ಮಾಡೋಕ್ಕಿಂತ ಮುಂಚೆ 4ರಿಂದ 5 ವರ್ಷ ಆ ಗಾಡಿ ಮೇಲೆ ರಿಸರ್ಚ್ ಮಾಡ್ತಾನೆ. ಒನ್ಸ್ ಇವನ್ಗೆ ಈ ಗಾಡಿನ ರೋಡಲ್ಲಿ ತಗೊಂಬರ್ಬೋದು ಅಂತ ಗೊತ್ತಾದ ಮೇಲೇ ಆ ಗಾಡಿನ ಪಬ್ಲಿಕ್ಲಿ ಲಾಂಚ್ ಮಾಡ್ತಾರೆ. ಆ ವ್ಯಕ್ತಿ ಯಾರು ಅಂದರೆ ಏತರ್ನ ತರುಣ್ ಮೆಹ್ತಾ, ಒಬ್ಬ ಮಾರ್ವಾಡಿ ಫ್ಯಾಮಿಲಿಯ ಹುಡುಗ. ಡಿಸೈನ್ ಇಂಜಿನಿಯರಿಂಗ್ನ IIT ಮದ್ರಾಸಲ್ಲಿ ಮುಗಿಸಿ ಅಶೋಕ್ ಲೈಲ್ಯಾಂಡಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಕೆಲ್ಸಕ್ಕೆ ಸೇರ್ಕೊಂಡ ಕೇವಲ 6 ತಿಂಗಳಲ್ಲೇ ಆ ಕೆಲಸ ಬಿಟ್ಬಿಡ್ತಾರೆ. ಅದು ಯಾಕೆ ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ.
ಆ ಕೆಲಸ ಬಿಟ್ಟ ತಕ್ಷಣನೇ ಇವರು IIT ಮದ್ರಾಸಲ್ಲಿ ಓದ್ತಿದ್ರಲ್ಲ ಅದೇ ಕಾಲೇಜಲ್ಲಿ ಒಬ್ಬ ಪ್ರೊಫೆಸರ್ ಇರ್ತಾರೆ. ಆ ಪ್ರೊಫೆಸರ್ ಹತ್ರ ಸೀದಾ ಹೋಗ್ಬಿಟ್ಟು ಇವ್ರು ಹೇಳ್ತಾರೆ, ನಾನು ಬ್ಯಾಟ್ರಿ ಪ್ಯಾಕ್ಸ್ಗಳನ್ನ ಬಿಲ್ಡ್ ಮಾಡಬೇಕು, ನನಗೆ ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಆ ಪ್ರೊಫೆಸರ್ ಏನ್ ಮಾಡ್ತಾರೆ, ಈ ತರುಣ್ ಮೆಹ್ತಾ ಮತ್ತು ಇನ್ನೊಬ್ಬ ಫ್ರೆಂಡ್ನ ಒಂದು ಹಾಸ್ಟೆಲ್ ರೂಮ್ ಕೊಟ್ಟು ಆ ರೂಮಲ್ಲಿ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಈ ಏಥರ್ ಎನರ್ಜಿ. ನೀವು ನೋಡಿ 2021ರಲ್ಲಿ ಎಲ್ಲರ ಬಾಯಲ್ಲೂ ಓಲಾದೇ ಸುದ್ದಿಯಾಗಿತ್ತು, ಈ ಭಾವಿಶ್ ಅಗರ್ವಾಲ್ದೇ ಸುದ್ದಿಯಾಗಿತ್ತು. ಯಾಕಂದ್ರೆ ಆ ಟೈಮಲ್ಲಿ ಭಾವಿಶ್ ಅಗರ್ವಾಲು ಈ ಓಲಾ ಎಲೆಕ್ಟ್ರಿಕ್ಗೋಸ್ಕರನೇ $1.5 ಬಿಲಿಯನ್ ಇನ್ವೆಸ್ಟರ್ಸ್ ಹತ್ರ ದುಡ್ಡಿಸ್ಕೊಂಡಿರ್ತಾರೆ, ಅಂದ್ರೆ 15,000 ಕೋಟಿ. ಬಟ್ ಆ ಟೈಮಲ್ಲಿ ಈ ತರುಣ್ ಮೆಹ್ತಾ ಯಾವುದೇ ರೀತಿ ಸುದ್ದಿನಲ್ಲಿರಲ್ಲ, ಯಾವುದೇ ರೀತಿ ಇಂಟರ್ವ್ಯೂಗಳಲ್ಲೂ ಬರ್ತಾ ಇರಲ್ಲ. ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಿರ್ತಾರೆ. ಆದರೆ ಈ ಭಾವಿಶ್ ಅಗರ್ವಾಲು ಎಲ್ಲ ಕಡೆ ಸುದ್ದಿ ಮಾಡ್ತಿರ್ತಾರೆ. ಮೇ 2020 ಈ ಭಾವೇಶ್ ಅಗರ್ವಾಲು ಇಂಥದ್ದೊಂದು ಡಿಸಿಷನ್ ತಗೊಳ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಎಟಾಗೋ ಅನ್ನೋ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕಂಪನಿನ ಕೇವಲ 37 ಕೋಟಿ ಕೊಟ್ಟು ಬೈ ಮಾಡ್ತಾರೆ, ಅಂದ್ರೆ 3.7 ಮಿಲಿಯನ್ ಯೂರೋಸ್. ಆಕ್ಚುಲಿ ಈ ಕಂಪನಿಯ ನಿಜವಾದ ವ್ಯಾಲ್ಯೂಯೇಷನ್ 65 ಮಿಲಿಯನ್ ಯೂರೋಸ್ ಇರುತ್ತೆ. ಕೋವಿಡ್ ಬಂದ ಕಾರಣದಿಂದ ಈ ಕಂಪನಿನ 80% ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ತಾರೆ, ಅಂದ್ರೆ 650 ಕೋಟಿ ಕಂಪನಿನ ಕೇವಲ 37 ಕೋಟಿ ಬೈ ಮಾಡ್ತಾರೆ. ಈ ಡೀಲ್ ಇಂದ ಎಂಟೈರ್ ಇಂಡಸ್ಟ್ರಿ ಭಾವಿಶ್ ಅಗರ್ವಾಲ್ ನ ಮೋಸ್ಟ್ ಬ್ರಿಲಿಯಂಟ್ ಆಂಟ್ರಪ್ರಿನರ್ ಅಂತ ಹೋಗ್ತಾ ಇರುತ್ತೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ಇಂತ ಒಳ್ಳೆ ಡೀಲ್ ನ ಯಾರು ಕೂಡ ಕ್ರ್ಯಾಕ್ ಮಾಡಿರಲ್ಲ. ಈ ಡೀಲು ಓಲಾಗೆ ಗೇಮ್ ಚೇಂಜರ್ ಆಗುತ್ತೆ ಅಂತ ಎಕ್ಸ್ಪರ್ಟ್ ಗಳು ಪ್ರಿಡಿಕ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆಲ್ರೆಡಿ ಪ್ರೋಟೋಟೈಪ್ ಇರೋ ಒಂದು ಗಾಡಿನ ಇಂಡಿಯಾದಲ್ಲಿ ತಗೊಂಡ್ಬಂದು ಲಾಂಚ್ ಮಾಡಿದ್ರೆ ನಮ್ಗೆ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡೋ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ನೀವು ಸ್ಕ್ರಾಚ್ ಇಂದ ಬಿಲ್ಡ್ ಮಾಡ್ಬೇಕಂದ್ರೆ ಮಿನಿಮಮ್ 2 ರಿಂದ 3 ವರ್ಷ ಬೇಕಾಗಿರುತ್ತೆ. ಬಟ್ ಈ ಕಂಪ್ನಿ ಆ ಕೆಲಸನ 2 ವರ್ಷದಿಂದನೂ ಮಾಡ್ತಾ ಬಂದಿದೆ. ಇಂಥ ಕಂಪ್ನಿನ ಬೈ ಮಾಡಿದಾಗ ನಮ್ಗೆ ಸಖತ್ತು ಟೈಮ್ ಉಳಿಯುತ್ತೆ. ಬಟ್ ಈ ಮಾಡೆಲ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಬಟ್ ಆ ಟೈಮ್ ಅಲ್ಲಿ ಈ ಪ್ರಾಬ್ಲಮ್ ಬಗ್ಗೆ ಯಾರು ಕೂಡ ಮಾತಾಡಲ್ಲ. ಮುಂದೆ ಹೋಗಿ ಜನರೇನೆ ಈ ಪ್ರಾಬ್ಲಮ್ ಬಗ್ಗೆ ಕಂಪ್ನಿ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಈ ಇಟಾರ್ಗೋ ಅನ್ನೋ ಒಂದು ಎಲೆಕ್ಟ್ರಿಕ್ ಸ್ಕೂಟಿನ ಬಿಲ್ಡ್ ಮಾಡಿರೋದು ಆಮ್ಸ್ಟರ್ಡಾಮ್ ಅಲ್ಲಿ. ಆಮ್ಸ್ಟರ್ಡಾಮ್ ಬಂದ್ಬಿಟ್ಟು ಒಂದು ಯುರೋಪ್ ಕಂಟ್ರಿ. ಅಲ್ಲಿ ಹೆಂಗಿರುತ್ತೆ ಹೇಳಿ, ರೋಡ್ ಎಲ್ಲ ಫ್ಲಾಟ್ ಇರುತ್ತೆ, ಅಲ್ಲಿ ವಾತಾವರಣಕ್ಕೆ ತಕ್ಕಂಗೆ ಅದನ್ನ ಬಿಲ್ಡ್ ಮಾಡಿರ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ, ಬೆಂಗಳೂರಿಗೆ ಬಂದ ತಕ್ಷಣ 150 ಗುಂಡಿಗಳು, ಎಲ್ಲಿ ನೋಡಿದ್ರು ಹಂಸು, ಇದ್ದಕ್ಕಿದ್ದಂಗೆ ವೆದರ್ ಚೇಂಜ್ ಆಗುತ್ತೆ, ಮಳೆ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಬಳ್ಳಾರಿಯಲ್ಲಿ ಬಿಸಿಲಿರುತ್ತೆ. ಈ ತರ ಎಲ್ಲಾ ಕಡೆ ವಾತಾವರಣ ಚೇಂಜ್ ಇರೋ ಕಾರಣದಿಂದ ಈ ಗಾಡಿ ಇಂಡಿಯಾಗೆ ಫಿಟ್ ಆಗಲ್ಲ. ಈ ಗಾಡಿ ಇಂಡಿಯಾಗೆ ಫಿಟ್ ಆಗುತ್ತೋ ಇಲ್ವೋ, ಇಂಡಿಯನ್ ರೋಡಿಗೆ ಸರಿ ಆಗುತ್ತೋ ಇಲ್ವೋ ಅಂತ ಏನೂ ಚೆಕ್ ಮಾಡದಲ್ಲೇನೆ ಡೈರೆಕ್ಟ್ಲಿ ತಗೊಂಬಂದು ಲಾಂಚ್ ಮಾಡ್ತಾರೆ. ಈ ಕಂಪ್ನಿ ಬೈ ಮಾಡಿದ ನೆಕ್ಸ್ಟ್ 18 ತಿಂಗಳಿಗೆನೆ ಓಲಾ ತನ್ನ ಹೊಸ ಗಾಡಿನ ಲಾಂಚ್ ಮಾಡುತ್ತೆ. ಅದು ಹೇಗೆ ಅಂದ್ರೆ ಆಪಲ್ ಯಾವ ರೀತಿ ಅವರ ಫೋನ್ ನ ಲಾಂಚ್ ಮಾಡಕ್ಕೆ ಒಂದು ಈವೆಂಟ್ ಮಾಡ್ತಾರಲ್ಲ ಆ ತರ. ಆಗ ಇವ್ರು ಮಾಡ್ತಿದ್ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ನೋಡ್ಬಿಟ್ಟು ಎಷ್ಟೋ ಜನ ಹೇಳ್ತಿರ್ತಾರೆ, ಭಾವೇಶ್ ಅಗರ್ವಾಲ್ ಇಸ್ ದ ಫ್ಯೂಚರ್ ಇಲಾನ್ ಮಸ್ಕ್ ಅಂತ. ನಮ್ ಇಂಡಿಯಾದಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಜನಗಳ ಕಣ್ಣು ಒಳ್ಳೇದಲ್ಲ ಅಂತ. ಅದೇ ರೀತಿ ಜನ ಈ ತರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆನೆ ಈ ಕಂಪ್ನಿಯ ನಿಜವಾದ ಡೌನ್ಫಾಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಲಾದ ನಿಜವಾದ ಪ್ರಾಬ್ಲಮ್ ಏನಂದ್ರೆ, ಓಲಾ ಟ್ರೆಡಿಷನಲ್ ಬಿಸ್ನೆಸ್ಗಳನ್ನ ಅರ್ಥ ಮಾಡ್ಕೊಂಡಲೆ ಎರ್ರಾಬಿರ್ರಿ ಮಾರ್ಕೆಟ್ ಅಲ್ಲಿ ಇಳಿದಿದ್ದು. ಯಾಕಂದ್ರೆ ಈ ಭಾವೇಶ್ ಅಗರ್ವಾಲ್ ಓಲಾ ಕ್ಯಾಬ್ ನಡೆಸ್ದಂಗೆನೆ ಎಲ್ಲಾನು ನಡೆಸಬಹುದು ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಓಲಾ ಕ್ಯಾಬ್ ಬಂದ್ಬಿಟ್ಟು ಜಸ್ಟ್ ಒಂದು ಸಾಫ್ಟ್ವೇರ್, ಅಲ್ಲಿ ಹಾರ್ಡ್ವೇರೇ ಇಲ್ಲ. ಹಾರ್ಡ್ವೇರ್ ಯಾರ್ದು ಹೇಳಿ, ನಮ್ದು. ನಾನು ಕ್ಯಾಬ್ ಅಟ್ಯಾಚ್ ಮಾಡಿದ್ರೆ ನಂದು ಹಾರ್ಡ್ವೇರ್, ಅಂದ್ರೆ ಕಾರ್ ಅಲ್ಲಿ ಹಾರ್ಡ್ವೇರ್. ಬಟ್ ಓಲಾ ಬಿಲ್ಡ್ ಮಾಡಿದ್ದು ಸಾಫ್ಟ್ವೇರ್ ನ. ಅದೇ ರೀತಿನೇ ಓಲಾ ಎಲೆಕ್ಟ್ರಿಕ್ಸ್ ಅಲ್ಲೂ ಕಾಪಿ ಮಾಡಕ್ ಹೋಗ್ತಾನೆ. ಇವ್ರು ಮಾಡೋ ಮೊದಲನೇ ಪ್ರಾಬ್ಲಮ್ ಏನಂದ್ರೆ, ಎಲ್ಲಾನು ಇವರೇ ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಕ್ ಹೋಗ್ತಾರೆ, ಡೀಲರ್ಗಳನ್ನ ದೂರ ಇಟ್ಟು. ಅದೇ ಟ್ರೆಡಿಷನಲ್ ಮೋಟರ್ ಸೈಕಲ್ ಕಂಪನಿಗಳಾಗಿರೋ TVS ಮತ್ತೆ ಬಜಾಜ್ ಅವರೆಲ್ಲ ಏನ್ ಮಾಡ್ತಾರೆ, ಅವರು ಮಾರ್ಕೆಟಿಂಗ್ ಮತ್ತೆ ಪ್ರಾಡಕ್ಟ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂತಾರೆ. ಇನ್ನು ಉಳಿದಿದ್ದನ್ನೆಲ್ಲ ಡೀಲರ್ ತಲೆ ಮೇಲೆ ಹಾಕ್ಬಿಡ್ತಾರೆ. ಡೀಲರ್ ಟೇಕ್ ಕೇರ್ ಮಾಡ್ತಾನೆ. ಯಾಕಂದ್ರೆ ಯಾರು ಸೇಲ್ ಮಾಡ್ತಾನೋ ಅವನೇ ಸರ್ವಿಸ್ ಕೊಡಬೇಕು. ಈಗ ಡೀಲರ್ ಸೇಲ್ ಮಾಡಿದಾನಂದ್ರೆ ಸರ್ವಿಸ್ ಕೂಡ ಡೀಲರ್ ತಲೆ ಮೇಲೆ ಬರುತ್ತೆ. ಅವಾಗ ಏನಾಗುತ್ತೆ, ಡೀಲರ್ ರೆಸ್ಪಾನ್ಸಿಬಿಲಿಟಿ ಅಂತಾನೆ ಸರ್ವಿಸ್ ನ ನೀಟಾಗಿ ಹ್ಯಾಂಡಲ್ ಮಾಡ್ತಾನೆ. ಬಟ್ ಇಲ್ಲೇನಾಗ್ತಾ ಇದೆ, ಈಗ ಓಲಾ ಎಲೆಕ್ಟ್ರಿಕಲ್ ಯಾರೋ ಕೆಲಸ ಮಾಡ್ತಾರಲ್ಲ ಎಂಪ್ಲಾಯ್ಗಳು, ಅವ್ರು ಏನ್ ಹೇಳಿ, ಎಂಪ್ಲಾಯ್ಗಳು ಅವ್ರಿಗೆ 1 ಗಾಡಿ ರೆಡಿ ಮಾಡಿದ್ರು ಸಂಬಳ ಬರುತ್ತೆ, 10 ಗಾಡಿ ರೆಡಿ ಮಾಡಿದ್ರು ಸಂಬಳ ಬರುತ್ತೆ. ಯಾವುದೇ ರೀತಿ ಟಾರ್ಗೆಟ್ ಇರಲ್ಲ, ಇನ್ಸೆಂಟಿವ್ ಇರುತ್ತೆ, ಬಟ್ ಮಿನಿಮಮ್ ಸ್ಯಾಲರಿ ಬಂದೇ ಬರುತ್ತಲ್ವಾ. ಅದರಿಂದ ಅವ್ರು ಅಷ್ಟೊಂದು ರಿಸ್ಕ್ ತಾಣಲ್ಲ. ಆಮೇಲೆ ಇವ್ರ ಸೆಟಪ್ ಕೂಡ ಆ ರೀತಿ ಸ್ಟ್ರಾಂಗ್ ಇರಲ್ಲ. ಹೊಸೂರ್ ಫ್ಯಾಕ್ಟರಿನಲ್ಲಿ ಸೆಕೆಂಡಿಗೆ ಒಂದೊಂದು ಸ್ಕೂಟರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಸರ್ವಿಸ್ ಮಾಡೋ ಹತ್ರ ಅಷ್ಟೊಂದು ಕೆಪಾಸಿಟಿನೇ ಇರಲ್ಲ. ನೀವು ಸುಮ್ನೆ ಓಲಾ ಸರ್ವಿಸ್ ಸೆಂಟರ್ಗಳನ್ನ ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಧೂಳು ಬಡ್ದಿರೋ ಗಾಡಿಗಳು ಸುಮ್ನೆ ನಿಂತಿರ್ತವೆ ಹೊರಗಡೆ. 2 ತಿಂಗಳು, 3 ತಿಂಗಳು, 4 ತಿಂಗಳು, 6 ತಿಂಗಳಾದ್ರೂ ಕೂಡ ಅದಕ್ಕೆ ಕೇಳೋರು ಯಾರು ಇರಲ್ಲ. ಯಾಕಂದ್ರೆ ಒಂದು ಸರ್ವಿಸ್ ಸೆಂಟರ್ ಅಲ್ಲಿ 3 ರಿಂದ 4 ಜನ ಮೆಕ್ಯಾನಿಕ್ಸ್ ಇರ್ತಾರೆ. ಬಟ್ ಇವರಿಗೆ ಗಾಡಿ ಬರೋದೆಷ್ಟು, ಡೈಲಿ 5, 6, 10, 15, 20 ಈ ತರ ಗಾಡಿ ಬರ್ತಿರ್ತವೆ. ಒಬ್ಬ ಮೆಕ್ಯಾನಿಕ್ ಒಂದು ದಿವಸದಲ್ಲಿ ಎಷ್ಟು ಗಾಡಿ ರೆಡಿ ಮಾಡಬಹುದು. ಅದಲ್ದಲೆ ಇವ್ರ ಗಾಡಿಗಳು ಇಂಡಿಯನ್ ರೋಡ್ಗೆ ಸೆಟ್ ಆಗದೇ ಇಲ್ಲ. ಇವ್ರೇನು ಚೆಕ್ ಮಾಡ್ದಲೆ ಡೈರೆಕ್ಟ್ ಆಗಿ ತಗೊಂಡೋಗಿ ಸೇಲ್ ಮಾಡಿರೋ ಕಾರಣ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ಜನಗಳು ಅದನ್ನ ಸರ್ವಿಸ್ ಸೆಂಟರ್ ತಗೊಂಡು ಹೋಗ್ತಾನೆ ಇರ್ತಾರೆ. ಬಟ್ ಇವ್ರ ಸರ್ವಿಸ್ ಬಗ್ಗೆ ಅಷ್ಟೊಂದು ತಲೆನೇ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಈ ಸರ್ವಿಸಿಗೆ ಇವ್ರು ರೆಡಿನೇ ಇರಲ್ಲ. ಭಾವೇಶ್ ಅಗರ್ವಾಲ್ದು ಪ್ಲಾನ್ ಹೇಳಿ, ಫಸ್ಟ್ ಸೇಲ್ ಮಾಡು ಆಮೇಲೆ ನೋಡ್ಕೊಳ್ಳೋಣ. ಇದು ಸಾಫ್ಟ್ವೇರ್ ಬಿಸ್ನೆಸ್ಗೆ ಓಕೆ. ಸಾಫ್ಟ್ವೇರ್ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಫಸ್ಟ್ ಸೇಲ್ ಮಾಡ್ತೀರಾ, ನಾಳೆ ಯಾರೋ ಕಸ್ಟಮರ್ ಬಗ್ ಹೇಳ್ತಾನೆ, ಆ ಬಗ್ನ ನೀವು ಫಿಕ್ಸ್ ಮಾಡ್ತೀರಾ. ಬಗ್ನ 1 ನೈಟ್ ಅಲ್ಲಿ
ಕೂತ್ಕೊಂಡು ಫಿಕ್ಸ್ ಮಾಡಬಹುದು. ಗಾಡಿಗಳು ಹೆಂಗ್ ಫಿಕ್ಸ್ ಮಾಡಕ್ಕಾಗತ್ತೆ? ಗಾಡಿಗಳಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ಜನಗಳ ಪ್ರಾಣ ಕಳ್ಕೊಂತಾರೆ. ಸಾಫ್ಟ್ವೇರ್ ಅಲ್ಲಿ ಒಂದು ಚೂರು ಬಗ್ ಬಂದ್ರೆ ಏನಾಗ್ಬಿಡುತ್ತೆ ಮಹಾ. ಮತ್ತೆ ಇದೇ ಟೈಮ್ ಅಲ್ಲಿ ಒಬ್ಬ ಕಾಮಿಡಿಯನ್ನು ಓಲಾ ಬಗ್ಗೆ ಒಂದು ಟ್ವೀಟ್ ಮಾಡ್ತಾನೆ. ಇದೊಂದು ಟ್ವೀಟ್ ಇಂದ ಓಲಾ 3500 ಕೋಟಿ ಲಾಸ್ ಮಾಡ್ಕೊಳತ್ತೆ. ಅಕ್ಟೋಬರ್ 2024 ಕುನಾಲ್ ಕಾಮ್ರಾ ಅನ್ನೋ ಒಬ್ಬ ಕಾಮಿಡಿಯನ್ನು ಟ್ವಿಟರ್ ಅಲ್ಲಿ ಹೋಗಿ ಒಂದು ಫೋಟೋ ಹಾಕಿ ಅದ್ರ ಕೆಳಗಡೆ ಒಂದು ಟ್ವೀಟ್ ಮಾಡ್ತಾನೆ. ನಮ್ಮ ಇಂಡಿಯನ್ ಕನ್ಸ್ಯೂಮರು ನಿಜವಾಗ್ಲೂ ಇದನ್ನ ಡಿಸರ್ವ್ ಮಾಡಬೇಕಾ, ಸರ್ವಿಸ್ ಎಷ್ಟು ಕೆಟ್ಟೋಗಿದೆ ಅಂತ ಒಂದು ಟ್ವೀಟ್ ಹಾಕ್ತಾನೆ. ಆ ಫೋಟೋದಲ್ಲಿ ಧೂಳು ಬಡ್ದೋಗಿರೋ ಗಾಡಿಗಳು ಸರ್ವಿಸ್ ಸೆಂಟರ್ ಮುಂದೆ ನಿಂತ್ಕೊಂಡಿರ್ತವೆ. ಆ ಟೈಮಲ್ಲಿ ನೀವೇನಾದ್ರೂ ಆ ಕಂಪ್ನಿಯ ಓನರ್ ಆಗಿದ್ರೆ ಏನ್ ಮಾತಾಡ್ತಾ ಇದ್ರಿ, ಏನ್ ರಿಯಾಕ್ಟ್ ಮಾಡ್ತಾ ಇದ್ರಿ? ಹೌದು, ನಾವು ಇಂಪ್ರೂವ್ ಮಾಡ್ಕೊತಾ ಇದೀವಿ, ಸರ್ವಿಸ್ ಈ ಥರ ಮಾಡಿದೀವಿ, ಈ ಥರ ಡೇಟಾ ಕೊಟ್ಬಿಟ್ಟು, ಅಥವಾ ನಾನು ಮುಂದೆ ರೇಟ್ ಚೆನ್ನಾಗಿ ಆಗ್ತೀನಿ ಅಂತ ಮಾತಾಡ್ತಿದ್ರ? ಭಾವಿಷ್ ಅಗರ್ವಾಲ್ ಏನು ಕಾಮೆಂಟ್ ಮಾಡ್ತಾನೆ ಗೊತ್ತಾ ಅದಕ್ಕೆ? ನೀನು ನಮ್ಮ ಜೊತೆ ಬಂದು ಮೆಕ್ಯಾನಿಕ್ ಕೆಲಸ ಮಾಡು, ನೀನು ಕಾಮಿಡಿ ಮಾಡಿ ಏನು ದುಡ್ಡು ಮಾಡ್ತಿದ್ಯಲ್ಲ ಅದಕ್ಕಿನ್ನ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ. ಪ್ರತಿಯೊಬ್ಬರು ಈ ಟ್ವೀಟ್ ಕೆಳಗಡೆ ಕಾಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಪ್ರಾಬ್ಲಮ್ಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಪ್ರಾಬ್ಲಮ್ ಹಿಂಗಿದೆ, ನನ್ನ ಗಾಡಿ ಹಿಂಗಿದೆ, ನಾನು ಕೊಟ್ಟು ಇಷ್ಟು ವರ್ಷ ಆಯಿತು, ಇನ್ನೂ ಸರಿಯಾಗಿಲ್ಲ, ಅದು ಇದು ಅಂತ ಕಾಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಆ ಟ್ವೀಟು ವೈರಲ್ ಆಗೋಗಿರುತ್ತೆ. ಇದೇ ರೀಸನ್ ಇಂದ ನೆಕ್ಸ್ಟ್ ಡೇ ಓಲಾ ಶೇರು 8% ಫಾಲ್ ಆಗುತ್ತೆ. ಇದರಿಂದ ಓಲಾದ ಮಾರ್ಕೆಟ್ ಕ್ಯಾಪು 3500 ಕೋಟಿ ಡೌನ್ ಆಗುತ್ತೆ. ಮತ್ತೆ ಈ ಭಾವೇಶ್ ಅಗರ್ವಾಲ್ದು ಇನ್ನೊಂದು ಮಿಸ್ಟೇಕ್ ಏನಂದ್ರೆ ಏತರ್ನ ಕಾಂಪಿಟೇಟರ್ ಅಂತ ಅನ್ಕೊಂಡಿರೋದು. ಯಾಕಂದ್ರೆ ಆ ಟೈಮಲ್ಲಿ ಏತರ್ ಇವ್ರಿಗೆ ಕಾಂಪಿಟೇಟರೇ ಇರಲ್ಲ. ಇವ್ರದ್ದು 56% ಮಾರ್ಕೆಟ್ ಶೇರ್ ಇರುತ್ತೆ, ಏತರ್ದು ಬರೀ 12% ಮಾರ್ಕೆಟ್ ಶೇರ್ ಇರುತ್ತೆ. ಭಾವೇಶ್ ಅಗರ್ವಾಲ್ ಏನ್ ಮಾಡ್ತಾನೆ, ಇವ್ರನ್ನ ಕಾಂಪಿಟೇಷನ್ ಅನ್ಕೊಂಡು ಪ್ರೈಸ್ ನ 50% ಫಾಲ್ ಮಾಡಿಸ್ತಾನೆ. ಅಂದ್ರೆ ಏತರ್ ಸೆಲ್ ಮಾಡ್ತಿರೋ ಪ್ರೈಸ್ಗೂ ಓಲಾ ಸೆಲ್ ಮಾಡ್ತಿರೋ ಪ್ರೈಸ್ಗೂ 50% ಕಡಿಮೆ ಇರುತ್ತೆ. ಏತರ್ ಒಂದು ಗಾಡಿನ 1,50,000 ಸೆಲ್ ಮಾಡ್ತಾ ಇದ್ರೆ ಈ ಓಲಾ ಸ್ಟ್ರೈಟ್ ಅವೇ 79,000 ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಏತರು ಆ ಟೈಮಲ್ಲಿ ಇವ್ರಿಗೆ ಕಾಂಪಿಟೇಟರೇ ಅಲ್ಲ, ಲೆಕ್ಕಕ್ಕೆ ಇಲ್ಲ. ಯಾಕಂದ್ರೆ ಏತರು ಇವ್ರ ಮಾಡಲ್ನ ರನ್ ಮಾಡ್ತಾನೆ ಇರಲ್ಲ, ಅವ್ರದೇ ಡಿಫ್ರೆಂಟ್ ಮಾಡಲ್. ಅವ್ರೇನ್ ಮಾಡ್ತಾ ಇರ್ತಾರೆ, ಇವ್ರ ತರ ಬಲ್ಕಲ್ಲಿ ಬಂದ್ಬಿಟ್ಟು ಸುಮ್ಮನೆ ಲಾಂಚ್ ಮಾಡೋದು, 10 ಗಾಡಿಗಳನ್ನ ಲಾಂಚ್ ಮಾಡೋದು, 20 ಗಾಡಿಗಳನ್ನ ಲಾಂಚ್ ಮಾಡೋದು ಮಾಡ್ತಾ ಇರಲ್ಲ. ಅವ್ರು ಡಿಸೈಡ್ ಮಾಡ್ತಾರೆ, ನಾನು ಒಂದೇ ಊರಲ್ಲಿ ಲಾಂಚ್ ಮಾಡ್ತೀನಿ, ಒಂದೇ ಗಾಡಿ ಲಾಂಚ್ ಮಾಡ್ತೀನಿ ಅಂತ. ಅವ್ರು ಇನಿಷಿಯಲಿ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾರೆ. ಬೆಂಗಳೂರಲ್ಲಿ ಲಾಂಚ್ ಮಾಡಿ ಪ್ರತಿ ಒಂದು ಫೀಡ್ಬ್ಯಾಕ್ನ ಕಸ್ಟಮರಿಂದ ತಗೊಳ್ತಾರೆ. ಏನು ಪ್ರಾಬ್ಲಮ್ ಆಗ್ತಿದೆ, ಏನಾಗ್ತಾ ಇದೆ, ಪ್ರತಿಯೊಂದು ಫೀಡ್ಬ್ಯಾಕ್ ತಗೊತಾರೆ. ಯಾಕಂದ್ರೆ ಇನಿಷಿಯಲಿ ನೀವು ಕಮ್ಮಿ ಸೆಲ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ಅಷ್ಟೊಂದು ಕಂಪ್ಲೇಂಟ್ ಬಂದರೂ ನೀವು ಹ್ಯಾಂಡ್ಲ್ ಮಾಡ್ಬೋದು, ನೀವು ಅದಕ್ಕೆ ಆನ್ಸರ್ ಕೂಡ ಹುಡುಕ್ಬೋದು. ಅದೇ ರೀತಿ ಏತರ್ ಏನು ಮಾಡ್ತಾನೆ, ಪ್ರತಿ ಒಂದು ಕಂಪ್ಲೇಂಟ್ನು ತಗೊಳ್ತಾನೆ, ಫೀಡ್ಬ್ಯಾಕ್ ತಗೊಂಡು ಅದನ್ನ ಇಂಪ್ರೂವ್ ಮಾಡ್ತಾ ಹೋಗ್ತಾನೆ. ಇವತ್ತು ನೋಡಿ ಏತರು ಒಂದು ತಿಂಗಳಿಗೆ 21,000 ಗಾಡಿ ಸೆಲ್ ಮಾಡಿದ್ದಾನೆ. ಇವಾಗ ಓಲಾ ಲೆಕ್ಕಕ್ಕೆ ಇಲ್ಲ, 5.6% ಮಾರ್ಕೆಟ್ ಶೇರ್ ಇದೆ ಓಲಾದು. 56% ಇಂದ ಸೀದಾ 5%ಗೆ ಬಂದಿದ್ದಾನೆ. ಇವಾಗ ನೀವು ಯೋಚನೆ ಮಾಡಿ, ಬಿಸ್ನೆಸ್ ಅಲ್ಲಿ ಅವ್ನು ನಮಗೆ ಕಾಂಪೀಟ್ ಮಾಡ್ತಾನೆ, ಇವ್ ನಮಗೆ ಕಾಂಪೀಟ್ ಮಾಡ್ತಾನೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಳಾಗೋದು ನೀವೇ. ಫಸ್ಟು ನಮ್ಮ ಪ್ರಾಡಕ್ಟ್ನ ನಾವು ಸರಿ ಮಾಡ್ಕೊಂಡಲೆ ಇನ್ನೊಬ್ಬ ಯಾರೋ ಕಮ್ಮಿ ರೇಟಿಗೆ ಸೆಲ್ ಮಾಡ್ತಿದ್ದಾನೆ, ಅವ್ನು ಯಾರೋ ಇದಕ್ಕೆ ಮಾಡ್ತಿದ್ದಾನೆ ಅಂತ ತಲೆ ಕೆಡಿಸ್ಕೊಂಡ್ರೆ ನೀವೇ ಹಾಳಾಗೋದು, ನೀವೇ ಮಾರ್ಕೆಟಿಂದ ಹೊರಗೆ ಹೋಗೋದು. ಮತ್ತೆ ಈ ಏತರ್ನ ಜರ್ನಿ ಅಷ್ಟು ಸುಲಭ ಆಗಿರಲ್ಲ. ಏತರು 2013 ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 5 ಸಲ ಮುಳುಗೋಗೋ ಪರಿಸ್ಥಿತಿಗೆ ಬಂದಿರುತ್ತೆ. ಯಾಕಂದ್ರೆ ಇವ್ರು ಈ ಏತರ್ನ ಗ್ಯಾರೇಜ್ ಒಳಗೆ ಬಿಲ್ಡ್ ಮಾಡ್ತಾರೆ, ಯಾವುದೇ ರೀತಿ ಆಫೀಸ್ ತರ ಸೆಟಪ್ ಇಂದ ಅಲ್ಲ. ಪ್ರತಿ ಒಂದು ಇವರೇ ಟ್ರಯಲ್ ಅಂಡ್ ಎರರ್ ಮಾಡಿ ಬಿಲ್ಡ್ ಮಾಡ್ತಾರೆ. ಸಾಫ್ಟ್ವೇರ್ ಡ್ಯಾಶ್ ಬೋರ್ಡ್ ಇಂದ ಹಿಡಿದು ಪ್ರತಿ ಒಂದು ಸ್ಕ್ರಾಚ್ ಇಂದ ಬಿಲ್ಡ್ ಮಾಡ್ತಾರೆ. ಇವ್ರಿಗೆ ಎಲ್ಲಿವರೆಗೂ ಕಾನ್ಫಿಡೆಂಟ್ ಬರಲ್ಲ ಅಲ್ಲಿವರೆಗೂ ಒಂದೇ ಒಂದು ಗಾಡಿ ಲಾಂಚ್ ಮಾಡಲ್ಲ. 2018ರಲ್ಲಿ ಇವ್ರು ಗಾಡಿ ಲಾಂಚ್ ಮಾಡಿದಾಗ ವರ್ಷಕ್ಕೆ ಬರೀ 1000 ಗಾಡಿ ಸೆಲ್ ಮಾಡಿರ್ತಾರೆ. 2019ರಲ್ಲಿ ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ನ್ಯಾವಿಗೇಷನ್ ನ ತಗೊಂಬರ್ತಾರೆ. ಮತ್ತೆ 2020ರಲ್ಲಿ ರ್ಯಾಪ್ ಮೋಡ್ ನ ತಗೊಂಬರ್ತಾರೆ, ಅಂದ್ರೆ ಇದು ಸ್ಪೀಡ್ ಮೋಡ್. ಮತ್ತೆ 2020 ಕೋವಿಡ್ ಬರೋ ಅಷ್ಟೊತ್ತಿಗೆ ಇವ್ರ ಹತ್ರ ಬರೋ ದುಡ್ಡೆಲ್ಲ ಖಾಲಿ ಆಗೋಗಿರುತ್ತೆ. ಆಲ್ಮೋಸ್ಟ್ ಈ ಕಂಪ್ನಿ ಮುಳುಗೋಗೋ ಪರಿಸ್ಥಿತಿಗೆ ಬಂದಿರುತ್ತೆ. ಆಗ ಈ ಕಂಪ್ನಿಗೆ ಕೈ ಹಿಡಿಯೋದು ನೀವೆಲ್ಲ ಈ ಕಂಪ್ನಿಯ ಕಾಂಪಿಟೇಟರ್ ಅನ್ಕೊಂಡಿದ್ದೀರಲ್ಲ, ಅದೇ ಕಂಪ್ನಿ ಅಂದ್ರೆ ಹೀರೋ ಮೋಟರ್ ಕಾರ್ಪ್. ಹೀರೋ ಮೋಟರ್ ಕಾರ್ಪು 2021ರಲ್ಲಿ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿ ಈ ಕಂಪ್ನಿನ ಬದುಕಿಸ್ತಾನೆ. ಆಗ ಈ ಹೀರೋ ಮೋಟರ್ ಕಾರ್ಪಿಗೆ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಓಲಾ ಒಂದೇ ದಿವಸದಲ್ಲಿ 1 ಲಕ್ಷ ಗಾಡಿನ ಸೆಲ್ ಮಾಡಿರ್ತಾನೆ. ಬಟ್ ಈ ಏತರು ಕಳೆದ 3 ವರ್ಷದಿಂದ ಸೇರಿಸ್ಕೊಂಡ್ರು ಕೂಡ 8,000 ಗಾಡಿ ಸೆಲ್ ಮಾಡಿರಲ್ಲ. ಇಂಥ ಗಾಡಿನಲ್ಲಿ ತಗೊಂಡೋಗಿ ಇನ್ವೆಸ್ಟ್ ಮಾಡಿದೀರಾ ಅಂತ ಹೀರೋ ಮೋಟರ್ ಕಾರ್ಪ್ನ ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಇವತ್ತು ಏತರು ಒಂದೇ ತಿಂಗಳಲ್ಲಿ 21,000 ಗಾಡಿ ಸೆಲ್ ಮಾಡಿದ್ದಾರೆ. ತುಂಬಾ ಜನ ಅನ್ಕೊಂಡಿದ್ದಾರೆ ಈ ಏತರ್ನ ಸಕ್ಸಸ್ಗೆ ಕಾರಣ ಓಲಾ ಡೌನ್ಫಾಲ್ ಆಗಿದ್ದು ಅಂತ. ಯಾವಾಗ ಓಲಾ ಡೌನ್ಫಾಲ್ ಆಯಿತು ಸಡನ್ಲಿ ಜನ ಏತರ್ ಕಡೆ ಶಿಫ್ಟ್ ಆದ್ರು ಅಂತ. ಆಕ್ಚುಲಿ ಇದು ನಿಜವಾದ ರೀಸನ್ ಅಲ್ವೇ ಅಲ್ಲ. ಯಾಕಂದ್ರೆ ಏಪ್ರಿಲ್ 2024ರಲ್ಲಿ ಏತರು ರಿಜ್ಡಾ ಅನ್ನೋ ಒಂದು ಮಾಡೆಲ್ ಲಾಂಚ್ ಮಾಡ್ತಾನೆ.
ಇದು ಒಂದು ಫ್ಯಾಮಿಲಿ ಸ್ಕೂಟರ್ ಆಗಿರುತ್ತೆ, ತುಂಬಾ ಕಂಫರ್ಟಬಲ್, ತುಂಬಾ ಆಕ್ಸೆಸಬಲ್ ಆಗಿರುತ್ತೆ. ಇದ್ರ ಬೂಟ್ ಸ್ಪೇಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ, ಅಂದ್ರೆ ಸೀಟ್ ಎತ್ತಿದ್ರೆ ಜಾಗ ಇರುತ್ತಲ್ಲ ಅದು ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಫ್ಯಾಮಿಲಿಗಳು ಈ ಗಾಡಿನ ತುಂಬಾ ಇಷ್ಟಪಡ್ತಾರೆ. ನೀವ್ ಅನ್ಕೊಬಹುದು ಓಲಾ ನೋಡಿದ್ರೆ ಯೂತಿಗೆ ಸೇಲ್ ಮಾಡ್ತಿದ್ದ, ಯೂತ್ಗಳು ಜಾಸ್ತಿ ಅವ್ರ ಗಾಡಿನ ತಾಂಡ್ ಅಡ್ಡಾಡ್ತಾ ಇದ್ರು, ಬಟ್ ಇದು ಯಾವ್ದೋ ರಿಸ್ಡಾ ಅಂಕಲ್ ಆಂಟಿ ಓಡಿಸೋ ಅಂತ ಗಾಡಿ ಸೇಲ್ ಮಾಡಿ ಇದು ಸಕ್ಸಸ್ ಆಯ್ತಾ ಅಂತ. ಆಕ್ಚುಲಿ ನೀವು ಇಂಡಿಯಾದಲ್ಲಿ ಯಾರಿಗೆ ಸೇಲ್ ಮಾಡ್ತಿದ್ದೀರಾ, ಏನಕ್ಕೆ ಸೇಲ್ ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಂಡಿಲ್ಲದ್ರೆ ನಿಮ್ಮ ಪ್ರಾಡಕ್ಟ್ ಯಾವತ್ತೂ ಕೂಡ ಸಕ್ಸಸ್ಫುಲ್ ಆಗಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಟೂ ವೀಲರ್ ಜಾಸ್ತಿ ತಗೊಳೋದೇನೆ ಫ್ಯಾಮಿಲೀಸ್. 80% ಆಫ್ ದಿ ಟೂ ವೀಲರ್ನ ಫ್ಯಾಮಿಲೀಸೇ ಬೈ ಮಾಡ್ತಾರೆ. ಹಂಗಿದ್ಮೇಲೆ ನೀವು ಯಾರಿಗೆ ಸೆಲ್ ಮಾಡ್ತಿದ್ದೀರಾ, ಯಾರನ್ನ ಫೋಕಸ್ ಮಾಡ್ತಿದ್ದೀರಾ? ಇದರಿಂದ ಏನಾಗುತ್ತೆ ಅಂದ್ರೆ ಈ ಗ್ಯಾಪ್ ಇತ್ತಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇರ್ಲಿಲ್ಲ, ಅದನ್ನ ಏತರು ಫುಲ್ಫಿಲ್ ಮಾಡ್ತಾನೆ. ಇದರಿಂದ ಏತರದು ಸೇಲ್ಸ್ ಸ್ಕೈ ರಾಕೆಟ್ ಆಗೋಗ್ಬಿಡುತ್ತೆ. ಇದಕ್ಕಿಂತ ಮುಂಚೆ ಏತರು ತಿಂಗಳ 12,000 ಗಾಡಿ ಸೆಲ್ ಮಾಡ್ತಿರ್ತಾನೆ. ಈ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ಮೇಲೆ ಸಡನ್ ಆಗಿ ತಿಂಗಳ 21,000 ಗಾಡಿ ಸೆಲ್ ಮಾಡ್ತಾನೆ. ಇವತ್ತು ಏತರದು ಎಂಟೈರ್ ಸೇಲ್ಸ್ ಅಲ್ಲಿ 70% ಆಫ್ ದ ಸೇಲ್ಸ್ ಈ ಜಸ್ಟ್ ರಿಜ್ದಾ ಇಂದಾನೆ ಬರುತ್ತೆ. ಒಂದೇ ಒಂದು ಪ್ರಾಡಕ್ಟ್, ಒಂದೇ ಒಂದು ಡಿಸಿಷನ್ ಅದು ಕರೆಕ್ಟ್ ಟೈಮಲ್ಲಿ ಮಾಡಿದ್ಕೆ ಈ ಕಂಪ್ನಿಯ ಹಣೆ ಬರನೇ ಚೇಂಜ್ ಮಾಡಾಕ್ಬಿಡುತ್ತೆ. ಆಕ್ಚುಲಿ ಇದು ಓಲಾ ವರ್ಸಸ್ ಏತರ್ ಬಿಸ್ನೆಸ್ ಕೇಸ್ ಸ್ಟಡಿ ಅಲ್ಲ. ಇದರಿಂದ ನಮ್ಮ ಲೈಫಲ್ಲಿ ತುಂಬಾ ಲೆಸನ್ ಸಿಗುತ್ತೆ. ಯಾಕಂದ್ರೆ ನೀವು ಜಸ್ಟ್ ಕಂಪೇರ್ ಮಾಡಿ, ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್, ಅವನು ಜಸ್ಟ್ ಒಂದು ಆಪ್ ಇಂದ ಬಿಲಿಯನೇರ್ ಆಗ್ತಾನೆ. ಬಿಲಿಯನೇರ್ ಆಗೋದಲ್ದಲೆ ಇಂಡಿಯಾದಲ್ಲಿ ಯಾರು ಈ ತರ ಮಾಡಿರ್ಲಿಲ್ಲ. ಬೇರೆ ದೇಶದ ಕಂಪ್ನಿಗೆ ಹೋಗಿ ಬೇರೆ ದೇಶದಲ್ಲೇ ಕಾಂಪಿಟೇಷನ್ ಮಾಡೋದು, ಅದನ್ನ ಭಾವಿಶ್ ಅಗರ್ವಾಲ್ ಮಾಡಿರ್ತಾನೆ. ಓಲಾ ಥ್ರೂ 5 ದೇಶದಲ್ಲಿ ಹೋಗಿ ಊಬರ್ಗೆ ಕಾಂಪೀಟ್ ಮಾಡ್ತಾ ಇರ್ತಾನೆ. ಒಬ್ಬ ನಾರ್ಮಲ್ ಫ್ಯಾಮಿಲಿಯಿಂದ ಬಂದಂತ ವ್ಯಕ್ತಿ ಇಷ್ಟೆಲ್ಲ ಮಾಡೋದು ನಿಜವಾಗ್ಲೂ ಗ್ರೇಟೇನೆ. ಬಟ್ ಏನಾಗ್ಬಿಡುತ್ತೆ, ಒಂದೊಂದ್ಸಲ ಸಕ್ಸಸ್ ಬಂದ ತಕ್ಷಣನೇ ನಾವು ಮಾಡೋದೆಲ್ಲ ಸರಿ ಅನ್ಸ್ಬಿಡುತ್ತೆ, ನಾನು ಕಾಲಿಟ್ಟಿದ್ದೆಲ್ಲ ಸಕ್ಸಸ್ ಅನ್ಸುತ್ತೆ, ಮುಟ್ಟಿದ್ದೆಲ್ಲ ಚಿನ್ನ ಅನ್ಸುತ್ತೆ. ಅವಾಗ ಈ ತರ ಮಿಸ್ಟೇಕ್ಗಳು ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವರು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಹೆಂಗ್ ಗೊತ್ತಾ, ಸಾಫ್ಟ್ವೇರ್ ಇಸ್ ದಿ ಸ್ಕೇಲಬಲ್ ಬಿಸ್ನೆಸ್. ನೀವು ಒಂದು ಸಲ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿದ್ರೆ ನೀವು ಅದನ್ನು 100 ಜನಕ್ಕೂ ಸೆಲ್ ಮಾಡ್ಬೋದು, 1000 ಜನಕ್ಕೂ ಸೆಲ್ ಮಾಡ್ಬೋದು, ಕೋಟಿ ಜನಕ್ಕೂ ಸೆಲ್ ಮಾಡ್ಬೋದು. ಕಾಸ್ಟ್ ಸೇಮೇ ಇರುತ್ತೆ. ನೀವು 10 ಜನ ಇಂಜಿನಿಯರಿಂಗ್ ಇಟ್ಕೊಂಡಿದ್ದೀರಾ ಅಂದರೆ ಅವರೆಲ್ಲರಿಗೂ 2 ಲಕ್ಷ ಸ್ಯಾಲ್ರಿ ಕೊಡ್ತಿದ್ದೀರಾ ಅಂದರೆ, ನೀವು ಅವ್ರಿಗೆ 20 ಲಕ್ಷ ಸಂಬಳ ಕೊಡ್ತಿದ್ದೀರಾ ಅಂದರೆ ನೀವು ಅದರಿಂದ 10 ಲಕ್ಷ ಬೇಕಿರೋ ದುಡಿಬೋದು, 1 ಕೋಟಿ ಬೇಕಿರೋ ದುಡಿಬೋದು, 10 ಕೋಟಿ ಬೇಕಿರೋ ದುಡಿಬೋದು. ಯಾಕಂದರೆ ನೀವು ಎಷ್ಟು ಜನಕ್ಕೆ ಸೆಲ್ ಮಾಡಿದ್ರು ಕೂಡ ಕಾಸ್ಟ್ ಸಡನ್ಲಾಗಿ ಇನ್ಕ್ರೀಸ್ ಆಗಲ್ಲ. ಬಿಲ್ಡ್ ಮಾಡಿರೋದು ಒಂದೇ ಟೈಮ್ ಅಲ್ಲ. ಬಟ್ ಹಾರ್ಡ್ವೇರ್ ಅಂತ ಬಂದರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಗೇಮು. ಇದರಲ್ಲಿ ಸಪ್ಲೈ ಚೈನ್ ಇರುತ್ತೆ. ನೀವೇನಾದರೂ ಐಟಮ್ಗಳನ್ನ ಜಾಸ್ತಿ ಮಾಡಿಸ್ಬಿಟ್ರೆ ಒಂದೊಂದ್ಸಲ ಸೇಲ್ ಆಗ್ದಲೇ ನಿಮ್ಮ ಅಂಗಡಿನಲ್ಲೇ ಕೊಡಬೇಕಾಗುತ್ತೆ, ಗೋಡನಲ್ಲಿ ಕೊಡಬೇಕಾಗುತ್ತೆ. ಇದಕ್ಕೆಲ್ಲ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದಕ್ಕೇನೆ ಸ್ಟೆಪ್ ಬೈ ಸ್ಟೆಪ್ ಕಾಲಿಡಬೇಕು, ನಿಧಾನಕ್ಕೆ ಕಾಲಿಡಬೇಕು. ಬೇಬಿ ಸ್ಟೆಪ್ ಅಂತಾರಲ್ಲ ಆ ಥರ ಕಾಲಿಡಬೇಕು. ಹೌದು, ಫೇಲ್ಯೂರ್ ಆಗ್ಬೋದು, ಕೈ ಹಿಡಿದಲ್ಲೇ ಇರ್ಬೋದು, ಏನು ಬೇಕಿರೋ ಆಗ್ಬೋದು. ಬಟ್ ನೀವು ಮಾಡ್ತಿರೋ ಪ್ರಾಡಕ್ಟ್ ಕರೆಕ್ಟಾಗಿದೆ ಅಂದರೆ ಅದು ಇವತ್ತಲ್ಲ ನಾಳೆ ಕೈ ಹಿಡ್ದೇ ಹಿಡಿಯುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲೇ ಏತರ್. 5 ವರ್ಷ ಅವ್ನ ಪ್ರಾಡಕ್ಟ್ನ ಲಾಂಚೇ ಮಾಡಲ್ಲ, ಜಸ್ಟ್ ಆ ಪ್ರಾಡಕ್ಟ್ ಮೇಲೆ ಕೆಲಸ ಮಾಡ್ತಾನೆ. ಬೇರೆಯವರಾಗಿದ್ರೆ ಸುಮ್ಮನೆ ಇರ್ತಿದ್ರಾ? ನೀವು ಸುಮ್ಮನೆ ಇರ್ತಿದ್ರಾ? ಅಲ್ಲ ಗುರು, ಒಂದು ದಿವಸನೂ ₹1 ಮನೆಗೆ ತಗೊಂಡೋಗಿಲ್ಲ, ಹೆಂಗೆ ಬದುಕೋಣ, ಹೆಂಗೆ ಜೀವನ ಮಾಡೋಣ, ಏನು ಮಾಡ್ತಾ ಇದ್ರಿ? ಇಮ್ಮಿಡಿಯೇಟ್ಲಿ ಏನಾದರೂ ಒಂದು ಮಾಡಿ ದುಡ್ಡು ಮಾಡೋಕೆ ಹೋಗ್ತಿದ್ರಿ. ಅವಾಗ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸ್ಲೋ ಆಲ್ವೇಸ್ ವಿನ್. ಮತ್ತೆ ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಏತರ್ ಬಗ್ಗೆ ಮಾತಾಡಿದ್ದೀನಿ ಅಂತ ಏತರ್ನ ಓಡೋಗಿ ಬೈ ಮಾಡಬೇಡಿ. ಏತರ್ ತುಂಬ ಮೇಲೋಗಿದೆ. ಮತ್ತೆ ಓಲಾ ಬಗ್ಗೆ ಕೆಡ್ದಾಗ ಮಾತಾಡಿದ್ದೀನಿ ಅಂತ ಓಲಾ ತಗೊಂಡೋಗಿ ಸೆಲ್ ಮಾಡಬೇಡಿ. ಇದು ಯಾವುದೇ ರೀತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ಅಲ್ಲ. ಇದು ಜಸ್ಟ್ ಬಿಸ್ನೆಸ್ ಕೇಸ್ ಸ್ಟಡಿ. ಈ ಥರ ನಾವು ಒಂದು ಕಂಪ್ನಿನ ಅನಲೈಸ್ ಮಾಡಬೇಕು, ಈ ಥರ ಒಂದು ನಾವು ಕೇಸ್ ಸ್ಟಡಿ ಮಾಡಬೇಕು. ಅವಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಬಟ್ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಇದನ್ನ ಬೈ ಸೆಲ್ ರೆಕಮೆಂಡೇಶನ್ ತರ ಟ್ರೀಟ್ ಮಾಡಬೇಡಿ. ಮತ್ತೆ ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.